ವಿಮಾನಯಾನ ಸಂಸ್ಥೆಯ ಅವಾಂತರ ಇಂದಿಗೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಂದು ಪ್ರಯಾಣಿಕರ ಆಕ್ರೋಶ ಕಟ್ಟೆಯೊಡೆದಿತ್ತು. ಇಂದು ಸಹ 500ಕ್ಕೂ ಹೆಚ್ಚು ವಿಮಾನ ಹಾರಾಟ ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಯಿತು. ಮುಂದುವರಿದ ಇಂಡಿಗೋ ಏರ್ಲೈನ್ಸ್ ಅವಾಂತರ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರೊಚ್ಚಿಗೆದ್ದ ಪ್ಯಾಸೆಂಜರ್ಸ್. ಹರಿದ್ವಾರಕ್ಕೆ ಅಸ್ಥಿ ವಿಸರ್ಜನೆಗೆ ತೆರಳಿದ್ದವರು ಕಂಗಾಲು. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ನಿಲ್ಲದ ಆಕ್ರೋಶ. ಟಿಕೆಟ್ ಕ್ಯಾನ್ಸಲ್ ಆದ್ರೆ ಪರ್ಯಾಯ ಫ್ಲೈಟ್ ಕೊಡಿ ಎಂದು ಕೂಗಾಡ್ತಿರೋ ಪ್ರಯಾಣಿಕರು. ಹಿಂದೂ ಸಂಪ್ರದಾಯದಂತೆ ತನ್ನ ತಂದೆ ಮತ್ತೊಬ್ಬರು ತನ್ನ ಗಂಡನ ಅಸ್ಥಿಯನ್ನ ಪವಿತ್ರ ಸ್ಥಳಗಳಲ್ಲಿ ಬಿಡಬೇಕೆಂದು ಫ್ಲೈಟ್ಗಾಗಿ ಕಾದು ಕಾದು ಸುಸ್ತಾಗಿರೋ ಮಹಿಳೆಯರು. ಫ್ಲೈಟ್ ಸಿಗ್ಲಿಲ್ಲ ಅಂತೇಳಿ ಏರ್ಪೋರ್ಟ್ನಿಂದ ಆಚೆ ಬಂದಿರೋ ಅಯ್ಯಪ್ಪ ಮಾಲಾಧಾರಿಗಳು. ಇಷ್ಟೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಹೌದು, ಇಂಡಿಗೋ ಏರ್ಲೈನ್ಸ್ನಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿ ಇಂದಿಗೆ 4 ದಿನ ಕಳೆದಿದೆ. ಕಳೆದ 4 ದಿನದಿಂದಲೂ ಸಾವಿರಾರು ಜನ ಏರ್ಪೋರ್ಟ್ನಲ್ಲಿ ಪರದಾಡ್ತಿದ್ದಾರೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಸರದಿ ಸಾಲಿನಲ್ಲಿ ನಿಂತು ಪ್ರಯಾಣಿಕರು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿದ್ದರೆ, ಇನ್ನು ಕೆಲವರು ಏರ್ಪೋರ್ಟ್ನ ಒಳಗೆ ಪ್ರವೇಶಿಸಿ ಬೋರ್ಡಿಂಗ್ ಮಾಡಿಕೊಳ್ಳುವವರೆಗೂ ಹೋಗಿ ವಾಪಸ್ ಬರುತ್ತಿದ್ದಾರೆ. ವಯಸ್ಸಾದ ತಂದೆ ತಾಯಿಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸಬೇಕು ಎಂದು ಟಿಕೆಟ್ ಬುಕ್ ಮಾಡುವುದರ ಜೊತೆಗೆ ಕಾಶಿಯಲ್ಲಿ ರೂಮ್ ಬುಕಿಂಗ್, ಟ್ಯಾಕ್ಸಿ ಬುಕಿಂಗ್ ಎಲ್ಲವನ್ನೂ ಮಾಡಿಕೊಂಡಿದ್ದವರಿಗೆ ಶಾಕ್ ಎದುರಾಗಿದೆ. ಓಕೆ, ಅವರಿಗೆ 2 ಕಾಲ್ ಆಪರೇಷನ್ ಆಗಿದೆ. ಕಾಶಿ ಕರ್ಕೊಂಡು ಹೋಗೋಣ, ವಾರಣಾಸಿ ಕರ್ಕೊಂಡು ಹೋಗೋಣ ಅಂತ ಬುಕ್ ಮಾಡಿ ಆಲ್ಮೋಸ್ಟ್ 2 ಮಂತ್ ಆಯಿತು. ಸೆಪ್ಟೆಂಬರಲ್ಲೇನೋ ಬುಕ್ ಮಾಡಿದ್ದು ನಾನು. ಇಲ್ಲಿ ಬಂದು ಲಗೇಜ್ ಇಳಿಸಿದ ಮೇಲೆ ನನಗೆ ಮೆಸೇಜ್ ಬರುತ್ತೆ ಫ್ಲೈಟ್ ಕ್ಯಾನ್ಸಲ್ ಇದೆ ಅಂತ. ಯಾವ ರೀತಿ ಇವ್ರು ನಡೆಸ್ಕೊಂತಾರ ಅಂತ ಗೊತ್ತಿಲ್ಲ. ಸರ್, ಆಲ್ರೆಡಿ ನಾವು ಟಿಕೆಟ್ ಬುಕ್ ಮಾಡಿ 1 ತಿಂಗಳಾಗಿತ್ತು. 1 ತಿಂಗಳಿಗೆ ಮುಂಚೆ ಆಲ್ರೆಡಿ ಬುಕ್ ಮಾಡಿದ್ವಿ ಡೆಲ್ಲಿಗೆ ಹೋಗೋಣ ಅಂತೇಳಿ. ಡೆಲ್ಲಿಗೆ ಹೋಗೋಣ ಅಂತ ಬುಕ್ ಮಾಡಿದ್ವಿ. ನಿನ್ನೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಬಂತು. ನಾವೇ ಇಮಿಡಿಯೇಟ್ಲಿ ಹೋಗಿ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದಕ್ಕೆ ಮತ್ತೆ ರೀಶೆಡ್ಯೂಲ್ ಕೊಟ್ಟರು. ರೀಶೆಡ್ಯೂಲ್ ಏನ್ ಕೊಟ್ಟರು, ಇಲ್ಲಿಂದ ಜೋಧ್ಪುರ್ಗೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಹಂಗೆ ಮತ್ತೆ ಡೆಲ್ಲಿಗೆ ಹೋಗೋಣ ಕೊಟ್ಟಿದ್ರು. ಇವಾಗ ಬೆಳಗ್ಗೆ ಬಂದು ಒಳಗಡೆ ಹೋಗಿ ಎಂಟ್ರಿ ಆಗಿದೀವಿ. ಅಲ್ಲಿನೇನು ಲಗೇಜ್ ಎಲ್ಲ ಕೊಡಬೇಕು. ಆ ಟೈಮಲ್ಲಿ ಇಮಿಡಿಯೇಟ್ಲಿ ಬಂದ್ಬಿಟ್ಟು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವಿಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋಗಕ್ಕೆ 34 ಜನ ಬಂದಿದ್ದೀವಿ. 34 ಜನ ನಾವಿಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಾಡ್ಲಿಕ್ಕೆ ಅಂತಾನೆ ಯಾವ್ದೇ ಅಧಿಕಾರಿಗಳ ಜೊತೆ ಮಾತಾಡಕ್ಕೂ ಆಗ್ತಾ ಇಲ್ಲ. ಯಾರ ಹತ್ರ ಹೋಗಿ ಎನ್ಕ್ವೈರಿ ಮಾಡ್ಬೇಕು ಅಂತ ಅಲ್ಲಿ ಹೋಗ್ತಾ ಇದ್ವಿ. ಕ್ಯೂ ದೊಡ್ಡದಾಗಿದೆ. ಸುಮಾರು ಒಂದು 600 ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಮಿನಿಮಮ್ ನಾವು ಹಿಂದ್ಗಡೆ ಇರ್ತಕ್ಕಂಥವ್ರಿಗೆ ಟಿಕೆಟ್ ಸಿಗುತ್ತಾ, ಅವ್ರಿಗೆ ಊಟ ಸಿಗುತ್ತಾ ಅನ್ನೋದು ಗೊತ್ತಿಲ್ಲ. ಅಧಿಕಾರಿಗಳೇ ಸ್ಪಂದನೆ ಮಾಡ್ತಾ ಇಲ್ಲ. ಯಾರನ್ನ ಕೇಳ್ಬೇಕು ಅಂತ ಅಲ್ಲಿ ನೋಡಿದ್ರೆ ಕೌಂಟರ್ 2 ಇರೋದು. ಯಾರನ್ನ ಕೇಳ್ಬೇಕು ಅಂತಂದ್ರೆ ಮಿನಿಮಮ್ ಒಂದು 5 ಅವರ್ ಮಿನಿಮಮ್ ನಿಂತ್ಕೊಂಡಿರ್ಬೇಕು. ಇನ್ನು ಬೆಳಗ್ಗೆಯಿಂದ 500ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಈ ಹಿನ್ನೆಲೆ ತಂದೆಯ ಅಸ್ಥಿಯನ್ನು ಹಿಡಿದು ಹರಿದ್ವಾರಕ್ಕೆ ಪ್ರಯಾಣ ಬೆಳೆಸಲು ಮಗಳು ಏರ್ಪೋರ್ಟ್ಗೆ ಬಂದಿದ್ದರು. ಆದರೆ ಅರ್ಧ ದಾರಿಗೆ ಬಂದ ಮೇಲೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಎಂದು ತಿಳಿದು ಬಂದಿದೆ. ಇದರ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಆಂಧ್ರಪ್ರದೇಶ ಮೂಲಕ ಮಾಲಾಧಾರಿಗಳು ಹೈದರಾಬಾದ್ನಿಂದ ಬೆಂಗಳೂರಿಗೆ ಆಗಮಿಸಿದ್ರು. ಇಲ್ಲಿಂದ ಕನೆಕ್ಟಿವಿಟಿ ವಿಮಾನದ ಮೂಲಕ ಕೇರಳಗೆ ಪ್ರಯಾಣ ಬೆಳೆಸಬೇಕಿತ್ತು. ಆದರೆ ಇಂಡಿಗೋ ಏರ್ಲೈನ್ ಅಯ್ಯಪ್ಪ ಮಾಲಾಧಾರಿಗಳನ್ನ ದೇವನಹಳ್ಳಿ ಏರ್ಪೋರ್ಟ್ಗೆ ತಂದು ಬಿಟ್ಟು ಅರ್ಧದಲ್ಲೇ ಕೈ ತೊಳೆದುಕೊಂಡಿದ್ದಾರೆ. ಇದೇ ರೀತಿ 106 ಜನ ಮೆಡಿಕಲ್ ತುರ್ತು ಕೆಲಸಕ್ಕೆ ಟಿಕೆಟ್ ಬುಕ್ ಮಾಡಿಕೊಂಡಿದ್ದರು. ಆದರೆ ಯಾರಿಗೂ ವಿಮಾನ ಸಿಗದೆ ಪರದಾಟ ಅನುಭವಿಸಿದ್ದಾರೆ. ಇನ್ನೊಬ್ಬ ಮಗ ಬೇರೆ ಇದ್ದಾನೆ, ಮಗಗೂ ಬುಕ್ ಮಾಡಿದ್ದೀನಿ. ಟೋಟಲ್ 4 ಜನ. ಸೊ ಡೆಲ್ಲಿಲಿಂದ ಇನ್ನೊಂದು ಫ್ಲೈಟ್ ಹರಿದ್ವಾರ್ಗೆ ಬುಕ್ ಮಾಡಿದ್ದೀನಿ. ಆದರೆ ದ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಆ್ಯಂಡ್ ಒಂದು ನೋಟಿಫೈ ಬಂದಿಲ್ಲ, ನಮಗೆ ನೋಟಿಫಿಕೇಶನ್ ಏನು ಬಂದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಹೇಳ್ತಾ ಇದ್ದಾರೆ. ಎಂಕ್ವೈರಿ ಮಾಡಿದ್ರೆ ಹೇಳ್ತಾರೆ 2 ಆಪ್ಷನ್ನು. ಒಂದು ರೀಫಂಡ್ ತಗೋಬೇಕು, ಅಲ್ಲ ಅಂದರೆ ಫ್ಲೈಟ್ 3 ದಿವಸಕ್ಕೆ ಫ್ಲೈಟ್ ಇಲ್ಲ, ನೆಕ್ಸ್ಟ್ ಟ್ಯೂಸ್ಡೇಗೆ ಫ್ಲೈಟ್ ಬುಕ್ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಆದರೆ ನಾನು ಪೂಜಾ ಎಲ್ಲ ಅಲ್ಲಿ ಸೆಟ್ ಮಾಡಿ ಇಕ್ಕಿದ್ದೀನಿ, ಇವತ್ತು ಮಾಡೋಣ ಅಂತ. ನಮ್ಮವರು ಬೇರೆ ರಾಜಸ್ಥಾನದಿಂದ ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹರಿದ್ವಾರ್ಗೂ ಕೂಡ ಬಂದ್ಬಿಟ್ಟಿದ್ದಾರೆ. ಅವರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಂದ ಅಲ್ಲಿ ಹೋಗಕ್ ಆಗ್ತಾ ಇಲ್ಲ. Yesterday evening our flight is time is 7 o'clock, but we reached here after 14 hours. Very troubled face Ayyappa, all Ayyappas, Lord Ayyappas. With humility we are going Sabarimala. This is not good for Indigo.
At least they didn't give a night in Hyderabad airport water bottles also. We faced bathroom facility. You know the customs of Ayyappa. Every day, morning and evening, we did puja 40 days. After that, we are going Sabarimala. This much problems we are facing here. ಒಟ್ಟಾರೆ ಇಂಡಿಗೋ ಏರ್ಲೈನ್ಸ್ನ ಎಡವಟ್ಟಿನಿಂದ ಪ್ರಯಾಣಿಕರು 4 ದಿನಗಳಿಂದ ಪರದಾಡ್ತಿದ್ದಾರೆ. ಆದರೆ ಏರ್ಲೈನ್ಸ್ ಮಾತ್ರ ಇನ್ನೂ ಟಿಕೆಟ್ ಬುಕ್ಕಿಂಗ್ ನಿಲ್ಲಿಸದೆ ಇನ್ನಷ್ಟು ಪ್ರಯಾಣಿಕರನ್ನ ಗೊಂದಲಕ್ಕೆ ದೂಡುತ್ತಿದೆ. ಇನ್ನಾದರೂ ಏರ್ಲೈನ್ ಅಧಿಕೃತ ಹೇಳಿಕೆ ನೀಡಿ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಮಾಡುತ್ತಾ ಎಂದು ಕಾದು ನೋಡಬೇಕಿದೆ. ಮಹೇಶ್ BM ಬಿಟ್ಟೇನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.